ನಮಸ್ಕಾರ, ದೇವರಿಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 23 ಶುಕ್ರವಾರ ವಸಂತ ಪಂಚಮಿ ಬಂದಿದೆ. ಇಂದು ಏನೇನು ಲಾಭ ಇದೆ ಏನಿಲ್ಲ ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಜನವರಿ 23 ಶುಕ್ರವಾರ ವಸಂತ ಪಂಚಮಿ ಬಂದಿದೆ. ಸರಸ್ವತಿ ಮಾತೆಯನ್ನು ಜನ್ಮದಿನವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಹಳದಿ ವಸ್ತ್ರಗಳಿಂದ ಯಾವುದೇ ಪರಿಹಾರ ಮಾಡಿದರೂ ಜೀವನ ಪೂರ್ತಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಜ್ಞಾನ ಸರಸ್ವತಿ ದೇವಿಯನ್ನು ಅನುಗ್ರಹದಿಂದ ಸಿಗುತ್ತದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತದೆ. ಹಣದ ಸಮಸ್ಯೆಗಳು ದೂರವಾಗಲು ಹೀಗೆ ಸರಸ್ವತಿ ದೇವಿಯನ್ನು ಪೂಜಿಸಬೇಕಾದ ಹಾಗೂ ತಿಳಿಯೋಣ. ಸರಸ್ವತಿ ದೇವಿಯು ವಿದ್ಯಾ ಬುದ್ಧಿ ಜ್ಞಾನ ಮತ್ತು ವಿವೇಕ ಆದಿದೇವತೆಯಾಗಿರುವುದರಿಂದ ವಸಂತ ಪಂಚಮಿಯನ್ನು ದ್ವಾಪರ ಯುಗದಲ್ಲಿ ಆಚರಿಸಲಾಗುತ್ತದೆ. ಭಗವಂತ ಹಾಗೂ ಇನ್ನಿತರ ವೈಷ್ಣವ ಗಂಧರ್ವಗಳ ಪ್ರಕಾರ ಗೋವರ್ಧನಗಿರಿಯ ಮಗ ಶುದ್ಧ ಪಂಚಮಿಯನ್ನು ದಿನದಂದು ಅದ್ಧೂರಿಯಾಗಿ ವಸಂತ ಪಂಚಮಿ ನಡೆಯುತ್ತದೆ. ಉಲ್ಲೇಖನಗಳಲ್ಲಿ ಈ ದಿನದಂದು ಶ್ರೀಕೃಷ್ಣನ ನೃತ್ಯವನ್ನು ನೋಡಲು ಚಂದ್ರನು ಅಸ್ತಮನಾಗದೆ ಬ್ರಹ್ಮನ ಇಂದು ರಾತ್ರಿಯಷ್ಟೇ ಕಾಲದವರೆಗೂ ಹಾಗೆಯೇ ಇದ್ದು ಅದರಿಂದ ಗೋವರ್ಧನಗಿರಿಯಲ್ಲಿ ಶ್ರೀಕೃಷ್ಣ ನೃತ್ಯ ಮಾಡಿದ ಪ್ರದರ್ಶನ ಚಂದ್ರ ಸರೋವರ ಎಂದು ಕರೆಯಲಾಗುತ್ತದೆ. ವಸಂತ ಪಂಚಮಿಯ ಸರಸ್ವತಿ ದೇವಿ ಅವತರಿಸಿ ದಿನವೂ ಆಗಿದ್ದು ಪೌರಾಣ ಉಲ್ಲೇಖಗಳಲ್ಲಿ ಪ್ರಕಾರ ಬ್ರಹ್ಮನ ಮನಸ್ಸಿನಿಂದ ಸರಸ್ವತಿ ಆವಿರ್ಭವಿಸಿದಳು ಎಂದು ಹೇಳಲಾಗುತ್ತದೆ. ಸರಸ್ವತಿ ಆವಿರ್ಭವಿಸಿದ ನಂತರ ಬ್ರಹ್ಮ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದ. ನಂತರ ಜ್ಞಾನ ಪಡೆದು ಆದರೂ ಎಂದು ಹೇಳಲಾಗುತ್ತದೆ. ಒಟ್ಟಾರೆ ಈ ದಿನದಂದು ಸರಸ್ವತಿ ಪೂಜೆಯನ್ನು ಆಚರಿಸುವ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಮುಂದಿನ ಈ ದಿನ ಸರಸ್ವತಿ ದೇವಿಗೆ ಪೂಜೆ ಮಾಡಲು ಬೆಳಗ್ಗೆ 6:43ರಿಂದ ಮಧ್ಯಾಹ್ನ 12:15ರವರೆಗೂ ಬಹಳ ಉತ್ತಮ ಸಮಯವಾಗಿದೆ. ಇಂಥ ಪವಿತ್ರ ದಿನದಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ಎಂದರೆ ಬೆಳಗ್ಗೆ 7:15ರಿಂದ ಮಧ್ಯಾಹ್ನ 12:33ರವರೆಗೆ ಒಳ್ಳೆಯ ಮುಹೂರ್ತಗಳಿವೆ. ಮುಂದಿನದು ವಸಂತ ಪಂಚಮಿಯ ದಿನವು ಅಕ್ಷರಾಭ್ಯಾಸ ಮಾಡಿಸಲು ಸಾಧ್ಯವಾಗದಿದ್ದರೆ ಅಶ್ವಿನಿ, ಪುನರ್ವಸು, ಪುಷ್ಯ, ಹಸ್ತ, ಚಿಂತ, ಸ್ವಾತಿ, ಶ್ರವಣಂ ಮತ್ತು ರೇವತಿ ನಕ್ಷತ್ರಗಳನ್ನು ಹೊಂದಲು ಮತ್ತು ಬರೆಯಲು ಕಲಿಯಲು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಅಕ್ಷರಾಭ್ಯಾಸ ಒಳ್ಳೆಯ ದಿನಗಳಾಗಿರುತ್ತದೆ. ಮತ್ತು ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಎಂದರೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ಮಕ್ಕಳಿಗೆ ಈ ವಿಧಾನದಲ್ಲಿ ನೀಡಬೇಕು. ಅದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಸರಸ್ವತಿ ಅನುಗ್ರಹದಿಂದ ಮಕ್ಕಳು ಬರೆಯಲು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಬೆಳೆದು ದೊಡ್ಡವರಾದರ ಮೇಲೆ ಕೆಟ್ಟ ಜನರ ಸಹವಾಸ ಮಾಡದೆ ಸಜ್ಜನರಾಗಿರಲು ನಡೆದು ಉತ್ತಮ ಆರೋಗ್ಯ ಉತ್ತಮ ಉದ್ಯೋಗ ಪಡೆದು ಅದೃಷ್ಟವಂತರಾಗುತ್ತಾರೆ. ವಸಂತ ಪಂಚಮಿಯ ದಿನ ಬೆಳಗ್ಗೆ ಸ್ನಾನ ಆದ ನಂತರ ದೇವರ ಕೋಣೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟು ಮಕ್ಕಳನ್ನು ದೇವರ ಪೂಜೆಯಲ್ಲಿ ಕೂರಿಸಿ ದೇವಿಗೆ ಬಿಳಿ ಹಾಗೂ ಹಳದಿ ಬಣ್ಣದ ವಸ್ತ್ರವನ್ನು ಅರ್ಪಿಸಬೇಕು. ಬಿಳಿ ಹಳದಿ ಬಣ್ಣ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಬಾಳೆಹಣ್ಣು, ಪಂಚಾಮೃತ, ಹಾಲಿನ ಪಾಯಸ, ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಓಂ ಐಂ ಸರಸ್ವತ್ಯಂ ನಮಃ ಎಂದು 108 ಬಾರಿ ಪಠಿಸಬೇಕು. ನಿಮ್ಮ ಎರಡೂ ಕೈಯಿನಲ್ಲಿ ಒಂದು ಚಿಕ್ಕ ಹಳದಿ ವಸ್ತ್ರಗಳನ್ನು ಹಿಡಿದು ಆ ವಸ್ತ್ರದಲ್ಲಿ ಒಳಗೆ ₹1 ಅಥವಾ ₹5 ನಾಣ್ಯವನ್ನು ಇಡಬೇಕು. ಸ್ವಲ್ಪ ಅಕ್ಷತೆಯನ್ನು ನಾಣ್ಯದ ಮೇಲೆ ಹಾಕಿ ಆ ಹಳದಿ ವಸ್ತ್ರವನ್ನು 4 ತುದಿಗಳಿಂದ ಕಟ್ಟಬೇಕು. ನಂತರ ನಾಣ್ಯದ ಹಾಕಿದ ಈ ವಸ್ತ್ರಕ್ಕೆ ಧೂಪವನ್ನು ತೋರಿಸಿ ಮಕ್ಕಳ ಶಾಲೆಗೆ ತೆಗೆದುಕೊಂಡು ಹೋಗುವ ಪುಸ್ತಕದ ಬ್ಯಾಗಿನ ಒಳಗೆ ಇಡಬೇಕು. ಇದನ್ನು ನಿಮ್ಮ ಮಕ್ಕಳು ತೀರಾ ಚಿಕ್ಕವರಾಗಿದ್ದರೆ ನಾಣ್ಯ ಹಾಕದೆ ಹಳದಿ ವಸ್ತ್ರವನ್ನು ಮಕ್ಕಳ ಮಲಗುವ ಕೋಣೆಯಲ್ಲಿ, ಓದುವ ಕೋಣೆಯಲ್ಲಿ ಒಂದು ಪ್ರತ್ಯಕ್ಷವಾದ ಜಾಗದಲ್ಲಿ ಎತ್ತಿಡಬೇಕು. ಅದರಿಂದ ವಸಂತ ಪಂಚಮಿ ದಿನ ಸರಸ್ವತಿ ದೇವಿಯ ಅನುಗ್ರಹ ನೀವು ಮಾಡುವ ಈ ಪರಿಹಾರಕ್ಕೆ ಸಿಗುತ್ತದೆ. ಮಕ್ಕಳು ಹೇಳಿದ ಮಾತುಗಳನ್ನು ಕೇಳಲು ಶುರು ಮಾಡುತ್ತಾರೆ. ಪದೇ ಪದೇ ಓದಿನನ್ನು ಮರೆಯುವಂತಹ ಸಮಸ್ಯೆ ಇದ್ದರೂ ದೂರವಾಗುತ್ತದೆ. ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮುಂದಿನ ವಸಂತ ಪಂಚಮಿ ಬರುವ ತನಕವೂ ಈ ಹಳದಿ ಬಣ್ಣ ವಸ್ತ್ರ ಹಾಗೂ ನಾಣ್ಯ ಮಕ್ಕಳ ಮಲಗುವ ಕೋಣೆಯಲ್ಲೇ ಅಥವಾ ಅವರ ಬ್ಯಾಗಿನಲ್ಲೇ ಇಟ್ಟುಕೊಳ್ಳಬೇಕು. ನಂತರ ಹಳದಿ ಬಣ್ಣದ ವಸ್ತ್ರವನ್ನು ಒಗೆದು ನಾಣ್ಯವನ್ನು ಬದಲಾಯಿಸಿ ಇಡಬಹುದು. ಒಂದು ಕೆಲಸ ಮಾಡುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಬಹುದು. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಜೀವನದಲ್ಲಿ ಸದಾ ಯಶಸ್ಸನ್ನು ದಾರಿಯನ್ನು ಮಾಡಬಹುದು.
ನಿಮ್ಮ ಮಗುವಿಗೆ ಜಾತಕದಲ್ಲಿ ಬುಧ ದುರ್ಬಲನಾಗಿದ್ದರೆ ಅವನ ಮನಸ್ಸನ್ನು ಅಧ್ಯಯನದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ದಿನದಿಂದ ದಿನಕ್ಕೆ ಇರುತ್ತದೆ. ಅದಕ್ಕಾಗಿ ನೀವು ವಸಂತ ಪಂಚಮಿಯ ದಿನದಂದು ಮಕ್ಕಳ ಕೈಯಲ್ಲಿ ಸರಸ್ವತಿ ದೇವಿಯ ಪೂಜೆ ಮಾಡಿಸಿ ದೇವಿಯ ಮುಂದೆ ಹಳದಿ ಹಸಿರು ಬಣ್ಣದ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿಸಿ ಸರಸ್ವತಿ ದೇವಿಯ ಮಂತ್ರವನ್ನು ಕೇಳಿಸಿ. ಮಕ್ಕಳ ಪೋಷಕರಾದ ನೀವು ಬಿಳಿ ಬಣ್ಣದ ಹಾಗೂ ಹಳದಿ ಬಣ್ಣದ ವಸ್ತ್ರಗಳನ್ನು ಆ ದಿನ ಧರಿಸಬೇಕು. ಮಕ್ಕಳಿಗೆ ಅದೇ ಬಣ್ಣದ ವಸ್ತ್ರವನ್ನು ಧರಿಸಿ ಸರಸ್ವತಿಯ ಧ್ಯಾನ ಮಾಡಲು ಹೇಳಿಕೊಡಬೇಕು. ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲು ನೀವು ಉದ್ಯೋಗ ವ್ಯಾಪಾರ ರಂಗದಲ್ಲಿ ಏಕಾಗ್ರತೆ ಹೆಚ್ಚಿಸಲು ನೀವು ಮಾಡುವ ಕೆಲಸಗಳಿಂದಲೇ ಹೆಚ್ಚಿನ ಹಣ ಹಾಗೂ ಅದೃಷ್ಟವನ್ನು ಪಡೆಯಲು ಲಕ್ಷ್ಮೀ ದೇವಿಯ ಜೊತೆಗೆ ಸರಸ್ವತಿ ದೇವಿಯು ಅನುಗ್ರಹ ಇರಲೇಬೇಕು. ಆದ್ದರಿಂದ ವಸಂತ ಪಂಚಮಿಯ ವಿಶೇಷ ದಿನವು ಮಕ್ಕಳಿಗೆ ಕೇವಲ ಮಂತ್ರ ಎಂದು ಭಾವಿಸಬೇಡಿ. ಸರಸ್ವತಿ ದೇವಿಯ ಕವಚವನ್ನು ಈ ದಿನ ಮರೆಯದೆ ಕೇಳಿ. ಮಕ್ಕಳಿಗೆ ಜ್ಞಾನ ಹೆಚ್ಚಿಸಲು ಅವರ ಕೈಯಿಂದಲೇ ಪುಸ್ತಕ, ಬ್ಯಾಗ್, ಲೇಖನ, ಉದ್ಯೋಗದ ಬೇಕಾಗುವಂತಹ ವಸ್ತುಗಳನ್ನು ಬಡ ಮಕ್ಕಳಿಗೆ ದಾನದ ಕೊಡಿಸಿ. ನಿಮ್ಮ ದೊಡ್ಡ ಕಷ್ಟಗಳನ್ನು ಮಾಡಲು ಮಕ್ಕಳ ಓದಿಗೆ ಸರಸ್ವತಿ ದೇವಿಯ ಹೆಸರನ್ನು ಹೇಳುತ್ತಾ ಸಹ ಮಾಡಿ. ನಿಮ್ಮ ಸುತ್ತಮುತ್ತಲಿನ ಮರ ಗಿಡಗಳಿಗೆ ಈ ದಿನ ನೀರನ್ನು ಅರ್ಪಿಸುತ್ತಾ ಸರಸ್ವತಿ ದೇವಿಯನ್ನು ಮನದಲ್ಲಿಯೇ ಸ್ಮರಿಸಿಕೊಳ್ಳಿ. ಅದರಿಂದ ಆರ್ಥಿಕ ಸಂಕಷ್ಟಗಳು ಕಳೆದು ಅದೃಷ್ಟವಾಗಬಹುದು. ಮುಂದೆ ಮಕ್ಕಳು ವಿಪರೀತ ಹಠ ಕಡಿಮೆಯಾಗಲು ಅವರ ಕೈಯಿಂದಲೇ ಜೇನುತುಪ್ಪ ಹಾಗೂ ಕಬ್ಬಿನ ಹಾಲನ್ನು ಮನೆಯ ಹತ್ತಿರ ಎಲ್ಲಾದರೂ ಸರಸ್ವತಿ ದೇವಿಯ ದೇಗುಲ ಇದ್ದಿದ್ದರೆ ಕೊಡಿ. ಇಲ್ಲದಿದ್ದರೆ ಮನೆಯಲ್ಲಿಯೇ ದೇವಿಯ ಮುಂದೆ ನೈವೇದ್ಯವಾಗಿ ಇರಿಸಿ. ದೇವಿಯ ಫೋಟೋ ಮನೆಯಲ್ಲಿ ಇಲ್ಲವಿದ್ದರೆ ದೇವರ ಕೋಣೆಯಲ್ಲಿ ಇಟ್ಟು ಸರಸ್ವತಿ ಮಾತೆಯನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ. ಅದರಿಂದ ಮಕ್ಕಳ ಹಠ ಕಡಿಮೆಯಾಗಿ ಮಾತು ಕೇಳುತ್ತಾರೆ. ಸರಸ್ವತಿ ಪೂಜೆ ದಿನ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರದು. ಮರ ಗಿಡಗಳನ್ನು ಕತ್ತರಿಸಬಾರದು. ಮದ್ಯಪಾನ, ಮಾಂಸಾಹಾರಗಳಿಂದ ದೂರವಿರಬೇಕು. ಕೆಟ್ಟ ಆಲೋಚನೆ ಹಾಗೂ ನಿಂದನೆ ಯಾರಿಗೂ ಮಾಡಬಾರದು. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ.